ನೆಲಕ್ಕೂ ಒಂದು ಕಾನೂನು ಇದೆ. ಇದು ಭಾರತ ದೇಶದಲ್ಲಿದೆ. ಇದು ಭಾರತ ದೇಶ, ಯಾವುದೋ ಬೇರೆ ದೇಶ ಅಲ್ಲ. ಎಲ್ಲ ಬ್ಲಾಸ್ಟ್ ಆಗ್ಬಿಟ್ರೆ ಊರೇ ಬ್ಲಾಸ್ಟ್ ಆಗ್ಬಿಡುತ್ತೆ. ಒಬ್ಬ ಲೇಡಿ ಆಫೀಸರ್ ಮೇಲೆ ಇದ್ ಮಾಡಕ್ ಬರ್ತಾರೆ. ಈ ನೆಲದ ಕಾನೂನು, ಈ ಸಂವಿಧಾನಕ್ಕೆ ಗೌರವ ಇಲ್ಲದವರು ಹೆಣ್ಮಕ್ಳ ಮೇಲೆ ಕೈ ಹಾಕಕ್ ಬರ್ತಾರೆ. ಏನ್ ಮಾಡ್ತಿದ್ರಿ? ಇದು ಭಾರತ, ಇದು ಭಾರತ. ಇಲ್ಲಿ ಕಾನೂನಿದೆ, ಇಲ್ಲಿ ಕಾನೂನಿದೆ. ಇದು ಭಾರತ. ಫುಡ್ ಆಫೀಸರ್ ರೀ, ಫುಡ್ ಆಫೀಸರ್. ರೀಫಿಲ್ಲಿಂಗ್ ಅನ್ನುವಂಥದ್ದು ಒಂದು ಜೀವಂತ ಬಾಂಬ್ ಇರುವಂಥ ದಂಧೆ. ಇದು ಒಂದು ಸಣ್ಣ ಕಿಡಿ ಸಾಕು, ಇಡೀ ಏರಿಯಾನೇ ಬ್ಲಾಸ್ಟ್ ಆಗಿ ಎಷ್ಟೋ ಜೀವಗಳಿಗೆ ಹಾನಿಯಾಗುವಂಥ ಆತಂಕ ಇರುತ್ತೆ. ಅಂಥ ಒಂದು ದಂಧೆ ಈ ತುಮಕೂರು ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಪದೇ ಪದೇ ನಾವೇ ವಿಜಯ ಟೈಮ್ಸ್ ಇದು 3ನೇ ಬಾರಿ ರೇಡ್ ಮಾಡ್ತಾ ಇರೋದು. ಆದರೂ ಕೂಡ ಮತ್ತೆ ತಮ್ಮ ಪ್ರಾಣಕ್ಕೂ ಕುತ್ತು ತಂದು, ಬೇರೆಯವರ ಪ್ರಾಣಕ್ಕೂ ಕುತ್ತು ತಂದು ಅದು ಯಾವ ರೀತಿ ಈ ದಂಧೆನ ನಡೆಸ್ತಾರೆ ಅನ್ನೋದರ ವಿಸ್ತೃತ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿವರವರು. ಎಸ್, ಮತ್ತೊಮ್ಮೆ ವಿಜಯ ಟೈಮ್ಸ್ ಆ ಭಯಾನಕ ಮಾಫಿಯಾದ ಮೇಲೆ ದಾಳಿ ಮಾಡಿತು. ಯಾಕಂದ್ರೆ ಅದು ಅತ್ಯಂತ ಅಪಾಯಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಇಡೀ ತುಮಕೂರು ನಗರವನ್ನೇ ಸುಟ್ಟು ಭಸ್ಮ ಮಾಡುವಷ್ಟು ಅಪಾಯಕಾರಿಯಾಗಿ ಬೆಳೆದಿತ್ತು. ಆ ಮಾಫಿಯಾವನ್ನು ಎದುರಿಸುವ ಶಕ್ತಿಯನ್ನು ಜಿಲ್ಲಾಡಳಿತವೇ ಕಳೆದುಕೊಂಡಿತ್ತು. ಪೊಲೀಸರ ಮೂಗಿನಡಿಯಲ್ಲೇ ಗ್ಯಾಸ್ ಫಿಲ್ಲಿಂಗ್ ದಂಧೆ ನಡೆಯುತ್ತಿದ್ರು. ಯಾವ ಕ್ರಮವನ್ನೂ ಕೈಗೊಳ್ಳದೆ ಕೈಕಟ್ಟಿಕೊಳ್ತಿದ್ರು. ತುಮಕೂರಿನ ಜನರ ಪಾಲಿನ ಭಸ್ಮಾಸುರನಾಗಿದ್ದ ಈ ಮಾಫಿಯಾಕ್ಕೆ ಬ್ರೇಕ್ ಹಾಕಲೇಬೇಕೆಂದು ನಿರ್ಧರಿಸಿದ ವಿಜಯ ಟೈಮ್ಸ್ ತಂಡ ಪ್ರಾಣದ ಹಂಗು ತೊರೆದು ಮಾಫಿಯಾದೊಳಗೆ ನುಗ್ಗಿಯೇ ಬಿಡ್ತು. ಒಂದು ಒಳ್ಳೆ ವ್ಯವಸ್ಥಿತವಾಗಿ ಈ ರೀತಿ ಗೋಡೌನ್ಗಳನ್ನು ಮಾಡ್ತಾರೆ. ಆಮೇಲೆ ಎಷ್ಟು ಅಸುರಕ್ಷಿತವಾಗಿರುತ್ತಂದರೆ ಇಲ್ಲೇ ನೋಡಿ ಬೇಕಾದಷ್ಟು ಕೇಬಲ್ಗಳು, ಬ್ಯಾಟ್ರಿಗಳು, ಆ ಕಡೆ ಐಸ್ ಫ್ಯಾಕ್ಟ್ರಿ ಕೇಬಲ್ಗಳು ಹೆಂಗೆಂಗೋ ಇವೆ. ಇದು ಯಾವಾಗ ಬೇಕಾದರೂ ಬ್ಲಾಸ್ಟ್ ಆಗ್ಬೋದು. ಇದೊಂದು ಜೀವಂತ ಬಾಂಬ್ ಇದ್ದ ಹಾಗೆ. ಇಂಥ ಜೀವಂತ ಬಾಂಬ್ಗಳನ್ನು ಇಟ್ಕೊಂಡು ಅವರ ಪ್ರಾಣದ ಜೊತೆಗೆ ಅಲ್ಲಿ ಆಟೋ ಚಾಲಕರ ಪ್ರಾಣದ ಜೊತೆಗೆ ಪ್ರಯಾಣಿಕರ ಎಲ್ಲರ ಪ್ರಾಣದ ಜೊತೆ ಚಲ್ಲಾಟ ಆಡುವಂಥ ಒಂದು ಕೆಟ್ಟ ಒಂದು ದಂಧೆಯನ್ನು ಮಾಡ್ತಾ ಇದ್ದಾರೆ. ರೆಸಿಡೆನ್ಷಿಯಲ್ ಏರಿಯಾಗಳು ಅಂದರೆ ನಿವಾಸಿಗಳಿರುವ ಜಾಗದಲ್ಲಿ ಈ ರೀತಿ ವ್ಯವಸ್ಥೆಯನ್ನು ಮಾಡ್ತಾರೆ. ಆಮೇಲೆ ಒಂದೇನೆಂದರೆ ಇದು ಫಸ್ಟ್ ಟೈಮ್ ಇವರು ಸಿಕ್ಕಾಕೊಳ್ತಿರೋದಲ್ಲ. ಇದೇ ವಿಜಯ ಟೈಮ್ಸ್ ನಡೆಸಿದಂಥ ರೈಡಲ್ಲಿ 2ನೇ ಬಾರಿ ಸಿಕ್ಕಾಕೊಳ್ತಿರೋದು. ಈ ಬಾರಿ ನಿನ್ನೆ ನಾವು ರಹಸ್ಯ ಕಾರ್ಯಾಚರಣೆ ಮಾಡಿದಾಗ 20-30 ಸಿಲಿಂಡರ್ಗಳಿಗೆ ಇತ್ತು ಅನ್ನೋದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ರಹಸ್ಯ ಕಾರ್ಯಾಚರಣೆಯ ಬಲೆಗೆ ಬಿದ್ದ ದಂಧೆಕೋರರು. ಈ ದಂಧೆಕೋರರ ಕರಾಳ ಮುಖವನ್ನು ಸಾಕ್ಷಿ ಸಮೇತವಾಗಿ ಬಯಲಿಗೆಳೆಯಬೇಕು ಎಂದು ವಿಜಯ ಟೈಮ್ಸ್ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿತು. ನಮ್ಮ ತಂಡ ಮಂಡಿ ಪ್ರದೇಶದ ಒಳಗೆ ನುಗ್ಗಿದಾಗ ಅಲ್ಲಿ 30ರಿಂದ 40 ಗ್ಯಾಸ್ ಸಿಲಿಂಡರ್ ಅನ್ನ ಓಪನ್ ಆಗಿ ಇಟ್ಟುಕೊಂಡು ಬಿಂದಾಸಾಗಿ ಗ್ಯಾಸ್ ತುಂಬಿಸುತ್ತಿದ್ರು. ಇನ್ನು ತುಮಕೂರು ರೈಲ್ವೆ ಸ್ಟೇಷನ್ ಬಳಿಯೂ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಭರ್ಜರಿಯಾಗಿ ನಡೆಯುತ್ತಿತ್ತು. ಈ ಎರಡೂ ಪ್ರದೇಶಗಳು ಜಿಲ್ಲಾಧಿಕಾರಿಗಳ ಕಚೇರಿಯ ಕೂಗಳತೆ ದೂರದಲ್ಲೇ ಇತ್ತು. ಇನ್ನು ನಜರಾಬಾದ್ ಪ್ರದೇಶದಲ್ಲಿ ಗ್ಯಾಸ್ ಅಲಿಗೆ ಸೇರಿದ್ದ ಶೆಡ್ನಲ್ಲಂತೂ ಯಾರ ಭಯವೂ ಇಲ್ಲದೆ ಗ್ಯಾಸ್ ಫಿಲ್ಲಿಂಗ್ ದಂಧೆ ಅಪಾಯಕಾರಿಯಾಗಿ ನಡೆಯುತ್ತಿತ್ತು. ದಾಳಿಗೆ ವಿಜಯ ಟೈಮ್ಸ್ ನಿರ್ಧಾರ. ಇಷ್ಟೊಂದು ಭಯಾನಕವಾಗಿ ಜನರ ಪ್ರಾಣಕ್ಕೆ ಕೂತು ತರುವ ರೀತಿಯಲ್ಲಿ ನಡೆಯುತ್ತಿದ್ದ ಗ್ಯಾಸ್ ಬಾಂಬ್ ದಂಧೆಯ ವಿರುದ್ಧ ಸಮರ ಸಾರಲು ವಿಜಯ ಟೈಮ್ಸ್ ನಿರ್ಧರಿಸಿತು. ಅದಕ್ಕಾಗಿ ತುಮಕೂರಿನ ಆಹಾರ ನಾಗರಿಕ ಪೂರೈಕೆ ಮತ್ತು ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದೆವು.
ನಮ್ಮ ದೂರಿಗೆ ತಕ್ಷಣ ಸ್ಪಂದಿಸಿದ ಆಹಾರ ನಾಗರಿಕ ಪೂರೈಕೆ ಮತ್ತು ಸರಬರಾಜು ಇಲಾಖೆಯ ಆಹಾರ ನಿರೀಕ್ಷಕರಾದ ಚೈತ್ರ ಹಾಗೂ ಚೆನ್ನಿಗರಾಯ ಇವರು ಒಂದು ತಂಡ ರಚಿಸಿ ದಾಳಿಗೆ ಸಿದ್ಧರಾದರು. ಮೊದಲಿಗೆ ನಾವು ಮಂಡಿ ಪ್ರದೇಶದಲ್ಲಿದ್ದ ಗ್ಯಾಸ್ ಫಿಲ್ಲಿಂಗ್ ಅಡ್ಡದೊಳಗೆ ನುಗ್ಗಿದೆವು. ಅಲ್ಲಿ ಆಟೋಗೆ ಅಕ್ರಮವಾಗಿ ಗ್ಯಾಸ್ ಫಿಲ್ಲಿಂಗ್ ಮಾಡ್ತಿದ್ರು. ಗ್ಯಾಸ್ ಫಿಲ್ಲಿಂಗ್ ಮಾಡುವ ಮೆಷಿನ್ ಐಸ್ ಫ್ಯಾಕ್ಟರಿಯ ಪಕ್ಕದಲ್ಲೇ ಯಾವುದೇ ಸುರಕ್ಷತೆ ಇಲ್ಲದೆ ನಡೆಯುತ್ತಿದ್ದ ಅಂಶ ಬಯಲಾಯಿತು. ಸಿಲಿಂಡ್ರಲ್ಲಿ ಇಟ್ಟಿರ್ತೀರಾ? ಮತ್ತೆ ಇದು ಫಿಲ್ ಯಾರು ಮಾಡ್ತಿದ್ದು? ಹಾಂ, ಯಾರು ಈಗ ನಮ್ಮ ಇದಕ್ಕೆ ಹಾಕಿದ್ಯಾರು? ಆಟೋಗೆ ಫಿಲ್ ಮಾಡಿದ್ಯಾರು? ಯಾರು ಮಾಡಿದ್ದು ರೀ? ಹಾಂ, ಏನು ಸುಳ್ಳು ಬಿಡ್ತಿದ್ದೀರಾ? ಏನು ಕ್ಯಾಮ್ರಾದಲ್ಲಿ ನೋಡ್ಲಾ? ಯಾಕೆ ಸುಳ್ಳು ಹೇಳ್ಬಿಡ್ತೀರಾ? ಹಾಂ, ಯಾಕೆ ಸುಳ್ಳು ಹೇಳ್ತೀರಾ? ಅಲ್ಲಿ ಸುಳ್ಳು ಯಾಕೆ ಬಿಡ್ತೀರಾ? ಫಿಲ್ ಯಾರು ಮಾಡಿದ್ದು? ಆಟೋಗೆ ಫಿಲ್ ಮಾಡಿದ್ಯಾರು? ಇಷ್ಟು ವಯಸ್ಸಾದ್ಮೇಲೆ ಸುಳ್ಳು ಹೇಳಕ್ಕೆ ಹೋಗ್ಬೇಡಿ. ಅದು ರಂಜಾನಲ್ಲಿ ಇರ್ತೀರಾ? ಹಾಂ, ಸುಳ್ಳು ಹೇಳಕ್ಕೆ ಹೋಗ್ಬೇಡಿ. ದೊಡ್ಡವನು ಮೆಚ್ಚಲ್ಲ, ಆಯಿತಾ? ನೀವೇ ಫಿಲ್ ಮಾಡ್ತಿರೋದಲ್ವಾ? ಹಾಂ, ಮತ್ತೆ ಸುಳ್ಳೇನಕ್ಕೆ ಹೇಳ್ತೀರಾ? ಮೈಲೇಜ್ ಬರಲ್ಲ ಮೇಡಮ್. ಗಾಡಿ ಮೈಲೇಜ್ ಬರಲ್ಲ. ಮೈಲೇಜ್ ಬಂದ್ರೆ ಇಂಜಿನ್ ಹಾಳಾಗಲ್ವಾ? ಇಂಜಿನ್ ಮಾಡಿಸ್ಕೋಬೋದು, ಮೈಲೇಜ್ ಬರಲ್ಲ. ಬಟ್ ಇದು ಅಕ್ರಮ ಅಂತ ನಿಮ್ಗೆ ಗೊತ್ತಿದೆಯಲ್ವಾ? ಗೊತ್ತು ಮೇಡಮ್. ಮತ್ತೆ ಮೈಲೇಜ್ ಈಗ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಸ್ಪೋರ್ಟ್ ಆಯಿತು, ಏನು ಮಾಡ್ತೀರಾ? ಎಷ್ಟಾಯ್ತು ಆಕ್ಸಿಡೆಂಟ್ಗಳು? ಒಂದೆರಡು ಆಕ್ಸಿಡೆಂಟ್ಗಳಿಗೆ ನಿಮ್ಗೆ ಗೊತ್ತು ತಾನೆ? ಮತ್ತೆ ಯಾಕೆ ನೀವು ಆ ಪ್ರಯಾಣಿಕರ ಪ್ರಾಣದ ಜೊತೆ ಯಾಕೆ ಚೆಲ್ಲಾಟ ಆಡ್ತೀರಾ? ಇನ್ಮೇಲೆ ತುಂಬಿಸಲ್ಲ ಬಿಡಿ. ಅಲ್ಲ, ತುಂಬಿಸ್ಕೊಳಕ್ಕೆ ಬಿಡೋದು ಇಲ್ಲ. ಎದ್ದು ನಿಮ್ಮ ಗಾಡಿನ ಸೀಸ್ ಮಾಡಿಸ್ಬಿಡ್ತೀರಾ ಅಷ್ಟೇ. ಇನ್ಮೇಲೆ ತುಂಬಿಸಲ್ಲ ಸರ್. ಇದು ಈ ರೀತಿ ಮಾಡೋದು ಅಪರಾಧ ಅಲ್ಲ ಸರ್? ಅಪರಾಧ ಇದು. ಓಕೆ, ಇದು ಯಾಕಂದ್ರೆ ಇದು ನಾವು ಸೇಫ್ಟಿಯಲ್ಲಿ ಇಟ್ಟಿರ್ತೀವಿ. ಎಲ್ಲಿ ಗೋಡನಲ್ಲೆಲ್ಲ 7 ಫೀಟ್ ಡಿಸ್ಟೆನ್ಸ್ ಇಟ್ಬಿಟ್ಟು ಸ್ಟಾಕ್ ಮಾಡಿರ್ತೀವಿ. ಬ್ಲಾಸ್ಟ್ ಆದರೆ 7 ಫೀಟ್ ಒಳಗಡೆ ಆಗುತ್ತದು. ಸೊ ಇಲ್ಲಾದ್ರೆ ಇಲ್ಲಿ ಹತ್ರನೇ ಇರ್ತಾರೆ, ಎಷ್ಟೋ ಪ್ರಾಣಗಳು ಹೋಗ್ತವೆ. ದಿಸ್ ಇಸ್ ಡೇಂಜರಸ್. ಖಂಡಿತ ಸರ್. ಈಗ ಆಮೇಲೆ ಇವ್ರು ನೋಡಿ, ಇಲ್ಲಿ ಮೆಷಿನ್ಸ್ಗಳೆಲ್ಲ ಹಿಂದ್ಗಡೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾರೆ. ಕಿಡಿಗಳು, ಐಸ್ ಫ್ಯಾಕ್ಟ್ರಿಗಳೆಲ್ಲ ಇದಾವೆ. ಇದು ನೀವು ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ ಸರ್? ಈ ಥರ ಇಲ್ಲಿಗಲ್ ನಡಿಬಾರ್ದು ಮೇಡಮ್. ಯಾವುದೇ ಕಾರಣಕ್ಕೂ ನಡಿಬಾರ್ದು. ಇದು ಯಾವ ಸಂದರ್ಭದಲ್ಲಿ ಯಾವ ಥರ ಆಗುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಅದರಿಂದ ಈ ಥರ ನಡಿಬಾರ್ದು. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ನಾವು ಅದಕ್ಕೋಸ್ಕರನೇ ತಮ್ಮ ಜೊತೆ ನಾವು ಸಹಕರಿಸ್ತೀವಿ. ಓಕೆ ಮೇಡಮ್. ಆಮೇಲೆ ಆಟೋ ಚಾಲಕರಿಗೆ ನಾವು ಒಂದು ಸಂದೇಶ ಕೊಡಲೇಬೇಕಾಗುತ್ತೆ. ಈಗ ಅವ್ರು ಸಪೋರ್ಟ್ ಮಾಡೋದ್ರಿಂದ ಇವ್ರು ತುಂಬಿಸ್ತಾರೆ. ಅವರಿಗೆ ಏನು ನೀವು ಖಡಕ್ಕಾಗಿ ಆಟೋ ಚಾಲಕರು, ಇವಾಗ ನಾವು ಗ್ಯಾಸ್ ಬಂಕರ್ ಮಾಲೀಕರು ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಹೇಳೋದು ಏನಂದರೆ, ಗ್ಯಾಸ್ ಬಂಕರ್ಗಳು ಲೈಸೆನ್ಸ್ ತೊಗೊಂಡು ಅವರು ಸೇಫ್ಟಿ ಮೆಜರ್ಸ್ ಇರ್ತವೆ. ನಾವೆಲ್ಲ ಕಡೆ ಹೋಗಿ ಬಂದಿದ್ದೀವಿ ಆಟೋ ಗ್ಯಾಸ್ ಫಿಲ್ಲಿಂಗಿಗೆ, ಬಂಕರ್ಗೆ. ಅಲ್ಲೆಲ್ಲ ಸೇಫ್ಟಿ ಮೆಜರ್ಸ್ ಇರುತ್ತೆ. ಮತ್ತು ಅಗ್ನಿಶಾಮಕದವ್ರದ್ದು ಎಲ್ಲರದು ಲೈಸೆನ್ಸ್ ಕೊಟ್ಟು ನಾವು ಅಧಿಕೃತವಾಗಿ ಅವರಿಗೆ ಕೊಟ್ಟಿರ್ತೀವಿ. ಅಂಥ ಕಡೆನೇ ಹೋಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಸಾರ್ವಜನಿಕರಿಗಾಗಿರ್ಬೋದು, ಇಲ್ಲಿ ನೋಡಿ ಇಲ್ಲೆಲ್ಲ ಮನೆಗಳಿದ್ದಾವೆ, ವಾಸ ಮಾಡ್ತಾ ಇರ್ತಾರೆ. ಇಲ್ಲೆಲ್ಲ ಬಂದು ನಾವು ಇದನ್ನು ರೀಫಿಲ್ಲಿಂಗ್ ಮಾಡಿಸಿದ್ರೆ ಅಕಸ್ಮಾತ್ ಅದು ಸ್ಫೋಟಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ರಿಗೂ ಅಪಾಯನೇ. ಹಂಗಾಗಿ ಅವರು ಅಧಿಕೃತವಾಗಿರುವಂಥ ಗ್ಯಾಸ್ ಬಂಕರ್ಗಳಲ್ಲೇ ರೀಫಿಲ್ಲಿಂಗ್ ಮಾಡಿಸ್ಕೋಬೇಕು ಅಂತ ನಾವು ಹೇಳ್ತೀವಿ. ನಜರಾಬಾದ್ನಲ್ಲಿ ಭಯಾನಕತೆ ಬಯಲು. ಆ ಬಳಿಕ ನಾವು ನುಗ್ಗಿದ್ದೆ ನಜರಾಬಾದ್ ಗ್ಯಾಸ್ ಫಿಲ್ಲಿಂಗ್ ಅಡ್ಡದೊಳಗೆ. ಅಲ್ಲಿ ನಡೆಯುತ್ತಿದ್ದ ಗ್ಯಾಸ್ ದಂಧೆಯ ಕರಾಳತೆ ಕಂಡು ಅಧಿಕಾರಿಗಳೇ ಬೆಚ್ಚಿ ಬಿದ್ರು. ಲೇಖ ಆಫೀಸರ್ ಬಂದಿದ್ದಾರೆ. ಏನು ಊಟ ಲೇಖ? ಫುಡ್ ಆಫೀಸರ್ಸ್ ಬಂದಿದ್ದಾರೆ. ಯಾರಿಗೆ? ನೋಡಿ, ಸುಮ್ಮನೆ ನಾಟಕ ಆಡಬೇಡಿ, ಬಂದು ಹೋಗ್ಬೇಕು ಅವ್ರಿಗೆ. ಅವನು ಹುಡುಗ ಫಿಲ್ ಮಾಡ್ತಾ ಇದ್ದಾರೆ ನಮಗೆ. ನೀವೊಮ್ಮೆ ಹೋಗಿ, ನೀವು ಹೊರಗೆ ಹೋಗ್ತೀವಿ, ನೀವು ಬಾಗ್ಲಾಕ್ ಬಿಡಿ, ನೀವು ಇಳೀರಿ ಸರ್. ಈಗ ನಿಮ್ಮನ್ನು ಒಟ್ಟಿಗೆ ಸೇರಿಸಿ ಪೊಲೀಸರಿಗೆ ಕಳಿಸ್ತೀವಿ. ಮತ್ತೊಮ್ಮೆ 112ಗೆ ಫೋನ್ ಮಾಡಿ, ಬಾಗ್ಲಾಕ್ ಬಿಡಿ.
ಅವನನ್ನು ಇಳಿಸಿ ಸರ್. ನೀವು ತೆಗೀರಿ ನಿಮ್ಮ ನೀವೇನು ಮಾಡಬೇಡಿ. ಇದು ಇಲ್ಲಿಗಲ್ ಪ್ಲೇಸ್, ಇಲ್ಲಿಗಲ್ ದಂಧೆ ನಡೀತಿದೆ. ಯಾವ ಗಾಡಿನೂ ಮುಟ್ಟುವಂಗಿಲ್ಲ, ಸೀಸ್ ಆಗಿದೆ, ಏನಿಲ್ಲ, ಎಲ್ಲ ಸೀಸ್ ಆಗಿದೆ, ಎಲ್ಲ ಸೀಸ್ ಆಗಿದೆ. ಶೆಡ್ ಎವ್ರಿಥಿಂಗ್, ಶೆಡ್ ಈಸ್ ಸೀಸ್ಡ್ ಬಿಕಾಸ್ ಇಲ್ಲಿಗಲ್ ಆಕ್ಟಿವಿಟೀಸ್ ಈಸ್ ಗೋಯಿಂಗ್ ಆನ್. ಇಲ್ಲಿಗಲ್ ಆಕ್ಟಿವಿಟಿ ಪೊಲೀಸರು ಬರೋವರಿಗೆ, ಮಹಾಜರ ಆಗೋವರಿಗೆ ಒಂದು ಕಡ್ಡಿ ಆಚೀಚೆ ಆಗೋಗಿಲ್ಲ. ಸುಮ್ಮನಿದ್ಬಿಡಿ. ಇಲ್ಲ ನೀವು ಸುಮ್ಮನೆ ನಾಟಕ ಆಡಿದ್ರೆ ಅಷ್ಟೇ. ನಿಮ್ಮ ನಾಟಕಗಳನ್ನ ನೋಡಿದ್ವಿ, ಏನು ಬೇಡ. ಪೊಲೀಸರು ಬರಲಿ, ಸುಮ್ಮನಿರ್ರಿ. ನಿಮ್ಮ ಮಗು ಏನು ಮಾಡ್ತಿದೆ ಅಂದರೆ ನನ್ನ ಹತ್ರ ಪ್ರೂಫ್ ಇದೆ, ಆಯ್ತಾ? ಅಲ್ಲಿ ಫಿಲ್ ಮಾಡ್ತಿದ್ದಕ್ಕೆ ನಮ್ಮ ಹತ್ರನೇ ಪ್ರೂಫ್ ಇದೆ. ನೀವು ನಾಟಕ ಆಡಬೇಡಿ. ಪೊಲೀಸ್ ಬರಲಿ, ಆಯ್ತು. ನೀನು ಪೊಲೀಸ್ ಸ್ಟೇಷನಲ್ಲಿ ಹೇಳು ಎಲ್ಲ, ಆಯ್ತಾ? ಏನು ಬೇಡ, ನೋ ನಥಿಂಗ್. ಬೀಗಾಕ್ಬಿಡಿ, ಪೊಲೀಸ್ ಕಳಿಸಿ. ಪೊಲೀಸರು ಬರಲಿ, ಆಮೇಲೆ ನೋಡ್ಕೊಳ್ಳಿ. ಕೂತ್ಕೊಳ್ಳಿ. ಆಯ್ತು. ಅಲ್ಲ, ನೀವು ಹೇಳಿದ ಆರಾಮ್ಸೆ ಕೂತ್ಕೊಳ್ಳಿ, ಏನು ಟೆನ್ಷನ್ ಮಾಡಕ್ಕೆ ಹೋಗ್ಬೇಡಿ. ಪೊಲೀಸರು ಬರಲಿ, ನಿಮ್ದು ಏನಿದೆ ಅಲ್ಲಿ ಕೋರ್ಟಲ್ಲೇ ಹೇಳಿ. ಬೇಡಲ್ಲ, ನೀವು ಬರ್ತೀವಿ. ಅದೇ ನೀವು ಈಗ ಇನ್ವಾಲ್ವ್ ಆಗಿದ್ದೀರಿ ಅಂತ ಅರ್ಥ. ಸುಮ್ಮನೆ ಕೂತ್ಕೊಂಡು ಸರಿ. 112 ಇಲ್ಲೇ ಇದ್ದಾರೆ, ಬರಲಿ. ಆಯ್ತು, ಬರಲಿ. ಇನ್ಸ್ಪೆಕ್ಟರ್ ಬರಲಿ, ಆಮೇಲೆ ಹೇಳಿ. ಆಯ್ತು. ಮಾಡೋದು ಇಲ್ಲಿಗಲ್. ಸೀಸ್ ಆಗಿದೆ. ಫುಡ್ ಆಫೀಸರ್ಗಳಿಗೆ, ಸರ್ಕಾರಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಸೀಸ್ ಆಗಿದೆ. ಪೊಲೀಸರಿಗೂ ಕ್ಯಾರೆನ್ನದ ದಂಧೆಕೋರರು. ಮೇಡಮ್ ಬನ್ನಿ ಅಣ್ಣ. ಸರ್ ಬನ್ನಿ. ಬಂದ್ರು ಪೊಲೀಸರು. ಏನು ಬನ್ನಿ. ಏನು ಬನ್ನಿ. ಏನು ಬನ್ನಿ ಸರ್. ಬರ್ಲಿ. ಹೌದು. ಆಫೀಸರ್ ಬನ್ನಿ. ಆಯ್ತು. ಏನು ಫುಡ್ ಆಫೀಸರ್ ಏನು ಮಾತಾಡ್ತಿದ್ಯಾ? ಏನು ತಿಳ್ಕೊಂಡಿದ್ಯಾ? ಆಫೀಸರ್ ಇದ್ದಾರೆ. ಹೌದು, ಫುಡ್ ಆಫೀಸರ್ ನುಗ್ತಾರೆ. ಏನ್ ಮಾಡ್ತೀಯಾ? ಏನ್ ಒಳಗೋಗ್ಲಿಕ್ಕಿದ್ಯಾ? ಸರ್ ನಮ್ಮೇಲೆ ಹಲ್ಲೆ ಮಾಡಕ್ ಬರ್ತಿದ್ದಾನೆ. ಹಲ್ಲೆ ಮಾಡ್ಕೊಂಡು ಬರ್ಬೇಕಿತ್ತು. ನಾನು ಹೇಳಿದೆ ಹೆಣ್ಮಕ್ಳನ್ನ ಮುಟ್ಟಬೇಡಿ ಅಂದೆ, ಆದ್ರೂ ತಳ್ಕೊಂಡ್ ಬಂದ. ನಾವು ಪ್ರಶ್ನವರು ಮತ್ತೆ ಸರ್ ಓನರ್ ಅಂತೆ ಹಾಕಿ ಸರ್ ಒಳಗೆ ಜೀಪಲ್ಲಿ. ಗೊತ್ತಾಗುತ್ತೆ, ಹಾಕೊಳ್ಳಿ ಸರ್. ಅವ್ರನ್ನ ಭಾರಿ ಮಾತಾಡ್ತಿದ್ದಾನೆ. ಅವ್ನನ್ನ ಯಾರು ಕೇಳೋರಿಲ್ಲಂತೆ. ಏನ್ ಕಿಂಗ್ ಅಂತೆ. ಇವನು ಅಷ್ಟೇ ಸರ್. ಇವ್ರು ಬಂದು ಇಲ್ಲಿ ಆಟೋ ತಗೊಳಕ್ ಹೋಗ್ಬೋದು. ನೋಡಿ, ನಾನು ಇದೀನಿ ಪ್ರೂಫ್ ಸರ್. ಇವ್ನು ನೋಡಿ, ಇವನನ್ನ ಹಿಡ್ಕೊಳ್ಳಿ ಸರ್. ಹಿಡ್ಕೊಳ್ಳಿ, ಹಾಕಿ ಜೀಪ್ ಒಳಗೆ. ಹೇಳ್ತೀವಿ ಪೊಲೀಸ್ಗೆ, ನಾನು ಹೇಳ್ತೀನಿ. ಆಯ್ತು, ಬುಲಾವ್ ಸರ್. ಹಿಡೀರಿ ಸರ್. ಭಯ ಬೀಳ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಸರ್. ಭಯ ಪಡ್ತೀವಿ ಇವ್ರು ಕೂಗಾಡಿದ ತಕ್ಷಣ ಅಂತ ತಿಳ್ಕೊಂಡಿದ್ದಾರೆ. ಇವ್ರು ಮಾಡೋ ಇಲ್ಲಿಗಲ್ ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಮಾಡೋದು ಇಲ್ಲಿಗಲ್ ಕೆಲಸ. ಪೊಲೀಸ್ ಆಫೀಸರ್ಗೂ ಗೌರವ ಇಲ್ಲ, ಖಾಕಿಗೂ ಗೌರವ ಇಲ್ಲ ಅಂತಂದ್ರೆ ಹೌದು. ಇಲ್ಲಾಂದ್ರೆ ಏನ್ ಮಾಡ್ತಿದ್ರಿ? ಇದು ಭಾರತ. ಇಲ್ಲಿ ಕಾನೂನಿದೆ. ಇದು ಭಾರತ ದೇಶ. ಇದು ಕಾನೂನಿದೆ. ಕಾನೂನು ಇಲ್ಲದೆ ಮಾಡೋಂಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವ್ದೋ ಬೇರೆ ದೇಶದವರಲ್ಲ. ಭಾರತ ದೇಶದಲ್ಲಿ ಇದ್ಮೇಲೆ ಭಾರತದ ಕಾನೂನು ಪಾಲಿಸಿ. ನೋಡಿ ಯಾವ ರೀತಿ ಈ ರೀತಿ ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಕೊಳ್ತಾರೆ. ಶೆಡ್ ಅಕ್ಕಪಕ್ಕ ಮನೆಗಳು, ಎಲ್ಲ ಮನೆಗಳಿರ್ತವೆ. ಆಮೇಲೆ ಇಲ್ಲೇ ನೋಡಿ ಎಲೆಕ್ಟ್ರಿಕ್ಕು, ಕೇಬಲು, ವಯರು ಎಲ್ಲ ಇರ್ತವೆ. ಒಂದು ಸಣ್ಣ ಕಿಡಿ ಇಡೀ ಊರನ್ನೂರೇ ಬ್ಲಾಸ್ಟ್ ಮಾಡುವಂಥ ಪ್ರಮೇಯ ನಡೆಯುತ್ತೆ. ಆದರೆ ಇವ್ರು ಮಾಡುವಂಥ ಅಕ್ರಮನ ಯಾರು ಪ್ರಶ್ನಿಸಬಾರ್ದಂತೆ. ಇವ್ರು ಮಾಡುವಂಥ ಇದನ್ನು ಏನು ಪ್ರಶ್ನಿಸಬಾರ್ದು. ಇವ್ರು ಹೆಂಗಿದೆಯೋ ಹಂಗೆ ಮಾಡಿ ಸರ್ ಎಲ್ಲ ಓಡಿಸ್ಬಿಡಿ ಸರ್. ಸುಮ್ಮನೆ ಅನಗತ್ಯ ನಮಗೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಹೋಗ್ಲಿಕ್ಕೆ ಹೇಳಿ. ದಂಧೆಕೋರರ ಅಬ್ಬರ ಹೆಚ್ಚಾಗುತ್ತಿದ್ದಂತೆ
ತಿಲಕ್ ಪಾರ್ಕ್ ಸಬ್ ಇನ್ಸ್ಪೆಕ್ಟರ್ ಎಂಟ್ರಿ ಆದರು. ಗ್ಯಾಸ್ ಫಿಲ್ಲಿಂಗ್ ಅಡ್ಡದಲ್ಲಿ ಓರ್ವ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಪೊಲೀಸರು ಆಹಾರ ನಿರೀಕ್ಷಕರಾದ ಚೈತ್ರ ಅವರ ದೂರಿನ ಆಧಾರದ ಮೇಲೆ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯ ಕಿಂಗ್ ಪಿನ್ ಗ್ಯಾಸ್ ಅಲಿ ಹಾಗೂ ಇತರರ ವಿರುದ್ಧ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಯಿತು. ಈ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಆಟೋಗಳಿಗೆ ಫಿಲ್ ಮಾಡಿಕೊಳ್ಳುವಂಥದ್ದು ಇವರೊಂದು ದಂಧೆ. ಇದು ಏನಾಗ್ಬಿಡುತ್ತೆ ನೋಡಿ, ಆ ಗ್ಯಾಸ್ ಫಿಲ್ಲಿಂಗ್ ಮಾಡೋಕ್ಕೆ ಬಂಕ್ಗಳಿಲ್ಲ, ಅಲ್ಲಿ ರೇಟ್ ಕಡಿಮೆ ಇದೆ, ಹೆಚ್ಚಿದೆ ಅಂತಂದರೆ ಒಪ್ಕೋಣ. ಆದರೆ ಬರೀ ಮೈಲೇಜಿಗೋಸ್ಕರ ಇವ್ರು ಏನು ಮಾಡ್ತಾರೆ, ನಿಜವಾಗ್ಲೂ ಅಡುಗೆಗೆ ಬಳಸಬೇಕಾದಂಥ ಗ್ಯಾಸನ್ನು ಕಮರ್ಷಿಯಲ್ ಆಗಿ ರನ್ ಆಗುವಂಥ ಆಟೋಗಳಿಗೆ ಫಿಲ್ ಮಾಡ್ತಾರೆ. 100 ರೂಪಾಯಿ, 110 ರೂಪಾಯಿ, 120 ರೂಪಾಯಿ ಕೆಜಿಗೆ ಇವರು ಇದನ್ನು ಮಾರ್ತಾ ಇದ್ದಾರೆ. ಇದರಿಂದಾಗಿ ಏನಾಗ್ಬಿಡುತ್ತೆ, ಒಂದು ಅಪಾಯ, ಇನ್ನೊಂದು ಇವರು ಮಾಡ್ತಿರುವಂಥ ಇದರಿಂದ ಕೊರತೆಗಳು ಪ್ರಾರಂಭ ಆಗುತ್ತೆ. ಇವರು ಹಣ ಮಾಡೋಕ್ಕೋಸ್ಕರ ಬೇರೆಯವರ ಪ್ರಾಣವನ್ನು ಕುತ್ತು ತಂದು ಈ ರೀತಿಯ ದಂಧೆ ಮಾಡ್ತಾರೆ. ನೋಡಿ, ಇದು ಒಂದು ಎಲ್ಲೋ ಗಾಳಿ ಹೋಗೋಕ್ಕೆ ಜಾಗ ಇರಲ್ಲ, ಗಾಳಿ ಆಡಲ್ಲ. ಆಮೇಲೆ ನೋಡಿ, ಇಲ್ಲೇ ನೋಡಿ ಎಷ್ಟು ಕೇಬಲ್ಗಳು, ಒಂದು ಸ್ವಿಚ್ ಈಗಲೂ ಸ್ಮೆಲ್ ಬರ್ತಾ ಇದೆ. ಒಂದು ಸ್ವಿಚ್, ಒಂದು ಕಿಡಿ ಚಿಕ್ಕದಾಗಿ ಬ್ಲಾಸ್ಟ್ ಆದರೆ ಸಾಕು, ಅತ್ಯಂತ ದೊಡ್ಡ ಅನಾಹುತ ಆಗುತ್ತೆ. ಇವತ್ತು ತುಮಕೂರು ನಗರ ಆಹಾರ ನಿರೀಕ್ಷಕರ ಜೊತೆ ನಾವು ಬಂದು ವಿಜಯ್ ಟೈಮ್ಸ್ ರೇಡ್ ಮಾಡಿದಾಗ ಇಷ್ಟು ಸಿಲಿಂಡರ್ಗಳು ಸಿಕ್ಕಿದವೆ. ಆ ಬಳಿಕ ಸ್ಥಳ ಮಹಜರು ಮಾಡಿದ ಪೊಲೀಸರು ಗ್ಯಾಸ್ ಫಿಲ್ಲಿಂಗ್ ಅಡ್ಡವನ್ನು ಸೀಸ್ ಮಾಡಿ 10 ಸಿಲಿಂಡರ್ ಗ್ಯಾಸ್ ಫಿಲ್ಲಿಂಗ್ ಮೆಷಿನ್ಗಳನ್ನು ವಶಕ್ಕೆ ಪಡೆದುಕೊಂಡರು. ಹೀಗೆ ತುಮಕೂರು ಗ್ಯಾಸ್ ಫಿಲ್ಲಿಂಗ್ ಮಾಫಿಯಾದ ಅಟ್ಟಹಾಸಕ್ಕೆ ಮತ್ತೊಮ್ಮೆ ಬ್ರೇಕ್ ಬಿತ್ತು. ಇನ್ನು ತಿಲಕ್ ಪಾರ್ಕ್ ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಎಷ್ಟು ಪ್ರಾಮಾಣಿಕವಾಗಿ ನಡೆಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು.